ನಮಸ್ತೆ ವೀಕ್ಷಕರೇ, ಅಮೋಘ್ ವಾರ್ತೆಗೆ ಸ್ವಾಗತ. ನಾನು ವಿದ್ಯಾ HR. ಈಗ ಮುಖ್ಯಾಂಶಗಳು. ವಾಲ್ಮೀಕಿ ನಾಯಕ ಚಾರಿಟಬಲ್ ಟ್ರಸ್ಟ್ ಸಮುದಾಯದ ಅಭಿವೃದ್ಧಿಗೆ ಪರಿಣಾಮಕಾರಿ ವೇದಿಕೆಯಾಗಲಿ, ಸಚಿವ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆ. ಮಹಿಳೆಯೊಂದಿಗೆ ಸ್ವಾಮೀಜಿ ಅಸಭ್ಯ ವರ್ತನೆ, ತಮ್ಮೇನಹಳ್ಳಿ ಮಠದ ಸ್ವಾಮೀಜಿಗೆ ಜನರಿಂದ ಬಿತ್ತು ಗುಸ್ಸ. ಮತ್ತು ಅರಕಲಗೂಡಿನಲ್ಲಿ ತಾಲೂಕು ಪತ್ರಕರ್ತರ ಭವನ ನಿರ್ಮಾಣ ಕಾಮಗಾರಿ ಭೂಮಿ ಪೂಜೆ ನೆರವೇರಿಸಿದ ಮಾಜಿ ಸಚಿವ ಎ. ಮಂಜು. ವಾರ್ತೆಗಳ ವಿವರ. ಶ್ರೀ ಮಹರ್ಷಿ ವಾಲ್ಮೀಕಿ ನಾಯಕ ಚಾರಿಟಬಲ್ ಟ್ರಸ್ಟ್ನ ನೂತನ ಕಚೇರಿಯು ಕೇವಲ ಒಂದು ಸಂಘಟನೆಯಾಗಿ ಉಳಿಯದೆ ಶಿಕ್ಷಣ, ಸಾಮಾಜಿಕ ನ್ಯಾಯ, ಯುವಜನರ ಸಬಲೀಕರಣ ಹಾಗೂ ಸಮುದಾಯದ ಸರ್ವತೋಮುಖ ಅಭಿವೃದ್ಧಿಗೆ ಪರಿಣಾಮಕಾರಿ ವೇದಿಕೆಯಾಗಿ ಕಾರ್ಯನಿರ್ವಹಿಸಲಿ ಎಂದು ನಗರಾಭಿವೃದ್ಧಿ ಸಚಿವರಾದ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ತಿಳಿಸಿದರು. ಮೈಸೂರಿನ ಶಾರದಾ ದೇವಿ ನಗರದ ವಾಸು ಬಡಾವಣೆಯಲ್ಲಿ ನೆರವೇರಿದ ಶ್ರೀ ಮಹರ್ಷಿ ವಾಲ್ಮೀಕಿ ನಾಯಕ ಚಾರಿಟಬಲ್ ಟ್ರಸ್ಟ್ನ ನೂತನ ಕಚೇರಿಯ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿ ಕಚೇರಿಯನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಬಡ ಹಾಗೂ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅಗತ್ಯ ನೆರವು ಒದಗಿಸುವ ಜೊತೆಗೆ ಸಮುದಾಯದ ಹಕ್ಕುಗಳ ಕುರಿತು ನಿರಂತರ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಬೇಕು. ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಶ್ರೀ ಮಹರ್ಷಿ ವಾಲ್ಮೀಕಿ ನಾಯಕ ಚಾರಿಟಬಲ್ ಟ್ರಸ್ಟ್ನ ಸೇವೆ ಹಾಗೂ ಸೌಲಭ್ಯಗಳು ತಲುಪುವಂತಾಗಬೇಕು. ಪ್ರತಿಯೊಂದು ಸಾಮಾಜಿಕ ಸಂಸ್ಥೆಯ ನೈಜ ಯಶಸ್ಸು ಅಡಗಿರುವುದು ಸೌಲಭ್ಯಗಳಿಂದ ವಂಚಿತರಾದ ತಳಮಟ್ಟದ ಜನರನ್ನು ತಲುಪುವಲ್ಲಿ ಮಾತ್ರ. ಇದರೊಂದಿಗೆ ಯುವ ಜನರಲ್ಲಿ ಕೌಶಲ್ಯಾಭಿವೃದ್ಧಿ ಮತ್ತು ನಾಯಕತ್ವ ಗುಣಗಳನ್ನು ಬೆಳೆಸಿ ಸ್ವಾವಲಂಬಿ ಬದುಕಿಗೆ ಹಾದಿ ನಿರ್ಮಿಸಿಕೊಡಬೇಕು. ಶೋಷಿತರ ಧ್ವನಿಯಾಗಿ ನಿಂತು ಸಾಮಾಜಿಕ ನ್ಯಾಯ ದೊರಕಿಸುವ ದಿಕ್ಕಿನಲ್ಲಿ ನಿರಂತರವಾಗಿ ಶ್ರಮಿಸಬೇಕಿದೆ ಎಂದು ಹೇಳಿದರು. ಈ ಉದ್ಘಾಟನಾ ಸಮಾರಂಭದಲ್ಲಿ ಮೈಸೂರು ಲೋಕಸಭಾ ಕ್ಷೇತ್ರದ ಸಂಸದರಾದ ಶ್ರೀ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್, HD ಕೋಟೆ ಶಾಸಕರಾದ ಶ್ರೀ ಅನಿಲ್ ಚಿಕ್ಕಮಾದು, ನಂಜನಗೂಡು ಶಾಸಕರಾದ ಶ್ರೀ ದರ್ಶನ್ ಧ್ರುವನಾರಾಯಣ್, ಗುಂಡ್ಲುಪೇಟೆ ಶಾಸಕರಾದ ಶ್ರೀ ಗಣೇಶ್ ಪ್ರಸಾದ್, KR ಕ್ಷೇತ್ರದ ಶಾಸಕರಾದ ಶ್ರೀ ಟಿ ಶ್ರೀವತ್ಸ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ತಮ್ಮೇನಹಳ್ಳಿ ಮಠದ ಸ್ವಾಮೀಜಿ ವಿರುದ್ಧ ಗಂಭೀರ ಆರೋಪ ಕೇಳಿಬಂದಿದೆ. ಮಹಿಳೆಯೊಂದಿಗೆ ಸ್ವಾಮೀಜಿ ಅಸಭ್ಯವಾಗಿ ವರ್ತಿಸಿದ ಆರೋಪದಲ್ಲಿ ಸ್ವಾಮೀಜಿಯನ್ನು ಹಿಡಿದ ಮಹಿಳೆಯರ ಸಂಬಂಧಿಕರು ಹಾಗೂ ಜನರು ಹಿಗ್ಗಾಮುಗ್ಗಾ ಥಳಿಸಿ ಗೂಸ ಕೊಟ್ಟಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ತಾಲೂಕಿನ ತಮ್ಮೇನಹಳ್ಳಿ ಮಠದ ಜಮ್ಮಣ್ಣ ಸ್ವಾಮೀಜಿ ವಿರುದ್ಧ ಈ ಗಂಭೀರ ಆರೋಪ ಕೇಳಿಬಂದಿದೆ. ಬಳ್ಳಾರಿ ಮೂಲದ ಮಹಿಳೆಯೊಂದಿಗೆ ಅಸಭ್ಯವಾಗಿ ವರ್ತಿಸಿದ್ದಾರೆ ಎನ್ನಲಾಗಿದೆ. ಇದೇ ವಿಚಾರವಾಗಿ ಮಹಿಳೆ ಸಂಬಂಧಿಕರು ಸ್ವಾಮೀಜಿಯನ್ನು ಹಿಡಿದು ಥಳಿಸಿದ್ದಾರೆ. ಜಮ್ಮಣ್ಣ ಸ್ವಾಮೀಜಿ ವಾಮಾಚಾರ, ಅನಾರೋಗ್ಯ ನಿವಾರಣೆ ಎಂದು ಜನರಿಗೆ ವಂಚಿಸುತ್ತಿದ್ದಾರೆ ಎಂಬ ಆರೋಪ ಕೂಡ ಕೇಳಿಬಂದಿದೆ. ಈಗ ಮಹಿಳೆಯೊಂದಿಗೆ ಅಸಭ್ಯವಾಗಿ ವರ್ತಿಸಿದ್ದಾರೆ ಎಂದು ಆರೋಪಿಸಿ ಸ್ವಾಮೀಜಿಯನ್ನು ಜನರು ಥಳಿಸಿದ್ದಾರೆ. ಘಟನೆ ಬಳಿಕ ಮಹಿಳೆ ಸಂಬಂಧಿಕರು ಪೊಲೀಸರಿಗೆ ದೂರು ನೀಡಿದ್ದಾರೆ. ಅರಕಲಗೂಡು ತಾಲೂಕು ಪತ್ರಕರ್ತರ ಸಂಘದ ಬಹುದಿನಗಳ ಕನಸಾಗಿರುವ ಪತ್ರಕರ್ತರ ಭವನ ನಿರ್ಮಾಣಕ್ಕೆ 20 ಲಕ್ಷ ರು ಅನುದಾನ ಒದಗಿಸಿ 1 ವರ್ಷದೊಳಗೆ ಕಾಮಗಾರಿ ಪೂರ್ಣಗೊಳಿಸಲು ಎಲ್ಲಾ ರೀತಿಯ ಸಹಕಾರ ನೀಡುವುದಾಗಿ ಶಾಸಕ ಎ. ಮಂಜು ಭರವಸೆ ನೀಡಿದರು. ಪಟ್ಟಣದ ತಾಲೂಕು ಪಂಚಾಯಿತಿ ಆವರಣದಲ್ಲಿ ತಾಲೂಕು ಪತ್ರಕರ್ತರ ಸಂಘದ ಭವನ ನಿರ್ಮಾಣ ಕಾಮಗಾರಿಕೆಗೆ ಶಂಕುಸ್ಥಾಪನೆ ನೆರವೇರಿಸಿ ಮಾತನಾಡಿದ ಅವರು, ಪತ್ರಕರ್ತರ ಭವನ ಸ್ಥಾಪನೆಗೆ ಇದೀಗ ಕಾಲ ಕೂಡಿ ಬಂದಿದೆ. ಭವನ ನಿರ್ಮಾಣದ ಸಂಪೂರ್ಣ ಜವಾಬ್ದಾರಿ ವಹಿಸಿಕೊಂಡು ಅಗತ್ಯ ಸಹಕಾರ ನೀಡಲಾಗುವುದು. ವಿಧಾನ ಪರಿಷತ್ ಸದಸ್ಯರ ಅನುದಾನ ಸೇರಿದಂತೆ ವಿವಿಧ ಮೂಲಗಳಿಂದ 20 ಲಕ್ಷ ರು ಅನುದಾನ ಕ್ರೋಢೀಕರಿಸಿ ಭವನ ನಿರ್ಮಾಣಕ್ಕೆ ಬಳಸಿಕೊಳ್ಳಲಾಗುವುದು. ಪತ್ರಕರ್ತರು ತಮ್ಮನ್ನು ಅಗತ್ಯ ಸಂದರ್ಭದಲ್ಲಿ ಬಳಸಿಕೊಳ್ಳಬೇಕು ಎಂದು ಹೇಳಿದರು. ನಾವು ಮಾಡ್ತಕ್ಕಂಥದ್ದು ನಮ್ಮ ಕರ್ತವ್ಯ, ನಾವು ಮಾಡ್ತೀವಿ. ಬಹುಶಃ ಫಸ್ಟ್ ಪ್ರಾರಂಭದಲ್ಲಿ 2 ಲಕ್ಷ ಯಾಕೆ ಹಾಕಿದ್ರು ಅಂದರೆ, ಮೊದಲನೇದಾಗಿ ಪಟ್ಟಣದಲ್ಲಿ ಇರೋದ್ರಿಂದ ಆ ಬಿಲ್ ತಗೊಳ್ಳೋದಕ್ಕೆ ಆಗಲ್ಲ. 5 ಲಕ್ಷ 10 ಲಕ್ಷ ಕೊಟ್ಟರೆ ಸಡನ್ ಆಗಿ 5 ಟೆಂಡರ್ ಹೋಗ್ತದೆ, ಅದಾಗಲ್ಲ ಅಂತೇಳಿ ಒಂದ್ಸಲ 2 ಲಕ್ಷ ಆಗ್ತಾ ಹೋಗೋದು, ಒಂದು 10 ಲಕ್ಷ ಆಯ್ತದೆ ಮಾಡ್ಬೋದು. ಯಾರೇ ಹೆಂಗಾರೆ ಆಗಲಿ ನನ್ನ ಕಡೆಯಿಂದ ಒಟ್ಟು ಎಲ್ಲ ನಾವು MLCಗಳು ಅವರೆಲ್ಲ ಸೇರಿ ಒಂದು 20 ಲಕ್ಷ ರೂಪಾಯಿ ದುಡ್ಡನ್ನ ನಮ್ಮ ಕಡೆಯಿಂದ ಒದಗಿಸ್ಕೊಡ್ತೀವಿ. ಇದರಿಂದ ನೀವು ಮಾಡ್ತಕ್ಕಂಥದ್ದು ಆಗಬೇಕು. ಇದ್ರಲ್ಲಿ ಎಲ್ಲರೂ ಸಹಾಯ ಬೇಕು, ಒಬ್ಬರೇ ಮಾಡ್ತಕ್ಕಂಥದ್ದು ಆಗಬಾರ್ದು. ಪ್ರತಿಯೊಬ್ಬರು ಸಹಾಯ ಸಹಕಾರ ಇದ್ದರೆ ಅದು ಒಳ್ಳೇದಾಗ್ತದೆ ಅಂತಕ್ಕಂಥದ್ದು. ಒಂದು ಪತ್ರಿಕೆ ಅಂತಕ್ಕಂಥದ್ದು ಏನು ಅಂದರೆ, ವಿದ್ಯೆ ಜಗತ್ತಿನ ಬದಲಾವಣೆ ಮಾಡೋದಕ್ಕೆ ವಿದ್ಯೆ ಮುಖ್ಯ. ಈ ಜಗತ್ತಿನ ತಿದ್ದಕ್ಕೆ ಅಧಿಕಾರ ಇರ್ತಕ್ಕಂಥದ್ದು ಅದು ಪತ್ರಿಕೋದ್ಯಮಿಗೆ ಮಾತ್ರ ಸಾಧ್ಯ, ಬೇರೆ ಯಾರಿಗೂ ಇಲ್ಲ. ಹಲವಾರು ನಾವು ಕಾಲೇಜಿನ ದಿನಗಳಿಂದ ನಾನು ನೋಡ್ಕೊಂಡು ಬಂದಿದ್ದೀನಿ.
ಸರ್ಕಾರವನ್ನ ಬದಲಾವಣೆ ಮಾಡಿದಂಥ ಪತ್ರಿಕೆಗಳು ಇವತ್ತು ಈ ಕರ್ನಾಟಕದಲ್ಲಿ ಇದಾವೆ ಅಂತಕ್ಕಂಥದ್ದು ನನ್ನ, ಯಾಕಂದ್ರೆ ನಿನ್ನೆ ಲಂಕೇಶ್ ಪತ್ರಿಕೆ ಅಂದ್ರೆ ಕಾಫಿ ಕುಡಿತ ಕಿತ್ಕೊಂಡು ಓದ್ತಕ್ಕಂಥದ್ದು ಅಂತದ್ದು ಸರ್ಕಾರವನ್ನ ಬದಲಾವಣೆ ಮಾಡ್ತಕ್ಕಂಥ ಅವಾಗ ಪ್ರಿಂಟ್ ಮೀಡಿಯಾ ಭಾರಿ ದೊಡ್ಡದಾಗಿ ಬೆಳೆದಿರ್ತಕ್ಕಂಥದ್ದು ನೋಡ್ತೀವಿ. ಈಗ ದೃಶ್ಯ ಮಾಧ್ಯಮ ಬಂದ್ಬಿಟ್ಟು ಯಾವ ದೃಶ್ಯ ನೋಡೋದು ಅನ್ನೋದು ಜನಕ್ಕೆ ತಲೆ ಕೆಟ್ಟೋಗ್ಬಿಟ್ಟಿದ್ದೀವಿ, ಆ ಥರ ಬೇಜಾರಾಗೋಗ್ಬಿಟ್ಟಿದೆ. ನಿಜವಾದಂಥ ಸಂಗತಿ ತಡ್ತಾ ಇಲ್ಲ ನನಗೆ. ಇವತ್ತು ಪ್ರಪಂಚದಲ್ಲಿ ಯಾವ ಸ್ಥಳದಲ್ಲಿದ್ರೂ ಏನಾಗ್ತಾ ಇದೆ ಅಂತಕ್ಕಂಥ ನೋಡ್ತಕ್ಕಂಥ ಅವಕಾಶ ಇದೆ. ಆದ್ರೆ ಇವತ್ತು ಆ ಅವಕಾಶವನ್ನ ನಾವು ಜನರು ಅದನ್ನ ಸರಿಯಾಗಿ ಉಪಯೋಗಿಸ್ಕೊತಾ ಇಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ. ಬಹುಶಃ ಇವತ್ತು ಹೇಳ್ತೀವಿ, ನಾವು ಶಾಶ್ವತವಲ್ಲ. ನಾವು ಇದ್ದಂಥ ಅನುಭವದಲ್ಲಿ, ನಾವಿದ್ದಂಥ ಅವಧಿನಲ್ಲಿ ನಾವೇನ್ ಮಾಡಿರ್ತೀವಿ ಅದು ಮಾತ್ರ ಶಾಶ್ವತವಾಗಿ ಉಳಿದಿರ್ತದೆ. ಬಹುಶಃ ನಮ್ಗೆ ಗೊತ್ತು ನಾವು ಸಾಯೋದು ಯಾವತ್ತು ಅಂತ, ದಿನ ಮಾತ್ರ ಗೊತ್ತಿಲ್ಲ ಅಷ್ಟೇ. ಸಾವು ಖಚಿತ, ಹುಟ್ಟು ಆಕಸ್ಮಿಕ. ಅದ್ರ ಒಳಗಡೆ ನಾವು ಏನ್ ಮಾಡ್ತೀವಿ, ಏನ್ ಮಾಡಿರ್ತೀವಿ ಅನ್ನೋದಕ್ಕಿಂತ ಬದುಕಬೇಕು, ಉಳಿಬೇಕು ಅಂತಕ್ಕಂಥದ್ದು ನಮ್ಮ ಇದು. ಯಾಕೆಂದ್ರೆ ನನಗೆ ನಾವು ಚಾಣಕ್ಯ ಬಗ್ಗೆ ನನಗೆ ಗೌರವ ಹೆಚ್ಚು ಅಂದ್ರೆ ಎಲ್ಲಾರು ಎಂತೆಂತನೂ ಚುನಾವಣೆಯಲ್ಲಿ ಗೆಲ್ಸಿದ್ರೆಲ್ಲ ಆಶೀರ್ವಾದ ಮಾಡಿದ್ದಾರೆ. ನನಗೂ ಕೂಡ ಇಂಡಿಪೆಂಡೆಂಟ್, ದಳ, ಬಿಜೆಪಿ, ಕಾಂಗ್ರೆಸ್ ಎಲ್ಲರೂ ಕೂಡ ಆಶೀರ್ವಾದ ಮಾಡಿದ್ದಾರೆ. ಅಂದ್ರೆ ನನ್ನ ಅವರು ಮಗನಾಗಿ ಅಥವಾ ಅಣ್ಣನಾಗಿ ಅವ್ರ ಸ್ಪೀಕರ್ಸ್ ನನಗೆ ನಮ್ಮ ತಾಲೂಕಿನಲ್ಲಿ ಆ ಗೌರವನ ಸಿಕ್ಕಿದೆ ಅಂತಕ್ಕಂಥದ್ದು. ಬಹುಶಃ ಇದು ನಮ್ಮ ತಂದೆ ತಾಯಿಯವರ ಪುಣ್ಯ. ನಮ್ಮ ಇದು ನನಗೆ ಅರ್ಕಲ್ಗೋಡ್ ಟೌನ್ ನಮ್ಗೆ ಭಾರಿ ಖುಷಿ ಏನು ಅಂದ್ರೆ ನಾನು ಓದಂತ ಸ್ಥಳ, ಇಲ್ಲಿ ಬೆಳೆದಂತ ಇದು. ಬೀದಿ ಬೀದಿ ಗಲ್ಲಿನಲ್ಲೂ ಕೂಡ ನನಗೆ ವಿಚಾರ ಇಲ್ಲಿ ಗೊತ್ತಿರ್ತಕ್ಕಂಥದ್ದು. ನಾನು ಅನೇಕ ನನ್ನ ಕ್ಲಾಸ್ಮೇಟ್ಸ್ಗಳು ಎಲ್ಲರೂ ಇಲ್ಲಿದ್ದಾರೆ. ಬಹುಶಃ ಯಾತಕ್ಕೆ ಇದನ್ನು ಹೇಳ್ತೀನಿ ಅಂದ್ರೆ ನಾನು ಅನ್ನೋದನ್ನ ಬಿಡಬೇಕು, ನಾವು ಅವ್ರ ಜೊತೆ ಇದೀವಿ ಅಂತ ಹೋದಾಗ ಮಾತ್ರ ಅದಕ್ಕೆ ಬದಲಾವಣೆ ಆಗ್ತದೆ. ಇವತ್ತು ರಾಜಕಾರಣದಲ್ಲಿ ಹೆಂಗಾಗಿದೆ ಅಂದ್ರೆ ಈ ಚುನಾವಣೆಗೆ ಬರ್ತಕ್ಕಂಥದ್ದು ಸೇವೆ ಮಾಡಕ್ಕೆ ಬರ್ತಕ್ಕಂಥದ್ದು ಭಾರಿ ಕಡಿಮೆ ಆಗೋಗ್ಬಿಟ್ಟಿದೆ. ಇವತ್ತೆಲ್ಲ ಮೆಡಿಕಲ್ ಕಾಲೇಜು, ಇಂಜಿನಿಯರಿಂಗ್ ಕಾಲೇಜು, ರಿಯಲ್ ಎಸ್ಟೇಟು, ಈ ತರ ದುಡ್ಡನ್ನ ಮಾಡಿ ಬರ್ತಕ್ಕಂಥ ರಾಜಕಾರಣಿಗಳು ಜಾಸ್ತಿ ಆಗಿದ್ದಾರೆ ಹೊರತು ಸೇವೆ ಮಾಡ್ತಕ್ಕಂಥ ರಾಜಕಾರಣಿಗಳು ಭಾರಿ ಕಡಿಮೆ ಆಗ್ಬಿಟ್ಟಿದ್ದಾರೆ. ಅದಕ್ಕೆ ನೀವು ಮಾಧ್ಯಮದವರು ಬರೀತಕ್ಕಂಥದ್ದು ಗಟ್ಟಿಯಾಗಿ, ಯಾರು ಮುಲಾಜಿದ್ದಾನೆ, ನಾನಿರ್ಬೋದು ಯಾರಿರ್ಬೋದು, ತಪ್ಪನ್ನ ಖಂಡಿಸ್ತಕ್ಕಂಥ ಅಧಿಕಾರ ಇರ್ತಕ್ಕಂಥದ್ದು ನಿಮ್ಮ ಬೆನ್ನಿಗೆ ಅಂತಕ್ಕಂಥದ್ದನ್ನ ನೀವು ಬರೀಬೇಡಿ ದಯವಿಟ್ಟು. ಶ್ರೀ ಶಂಭುನಾಥ ಸ್ವಾಮೀಜಿ ಆಶೀರ್ವಚನ ನೀಡಿ ಪತ್ರಕರ್ತರ ಭವನ ನಿರ್ಮಾಣದ ಕನಸು ನನಸಾಗುವ ಕಾಲ ಇದೀಗ ಬಂದಿದೆ. ಭವನವು ಕೇವಲ ಕಟ್ಟಡವಾಗದೆ ಸಮಾಜದ ಎಲ್ಲ ವರ್ಗದ ಜನರು ತಮ್ಮ ಸಮಸ್ಯೆಗಳನ್ನು ಹೇಳಿಕೊಳ್ಳುವ ಅನುಭವ ಮಂಟಪದಂತಾಗಬೇಕು. ಶಾಸಕ ಎ ಮಂಜು ಅವರ ಮೇಲೆ ಪತ್ರಕರ್ತರು ಹೆಚ್ಚಿನ ನಿರೀಕ್ಷೆ ಇಟ್ಟುಕೊಂಡಿದ್ದಾರೆ. ಆ ನಿರೀಕ್ಷೆಯನ್ನು ಈಡೇರಿಸುವ ಮೂಲಕ ಮುಂದಿನ ವರ್ಷ ಇದೇ ಹೊಸ ಭವನದಲ್ಲಿ ಪತ್ರಿಕಾ ಸಮ್ಮೇಳನ ನಡೆಯುವಂತಾಗಬೇಕು. ಪತ್ರಿಕಾ ಕ್ಷೇತ್ರ ಹಾಗೂ ಮಠಗಳು ಜನಸೇವೆಯ ಉದ್ದೇಶದಿಂದ ಕಾರ್ಯನಿರ್ವಹಿಸುತ್ತಿದ್ದು, ಸಮಾಜದ ಒಳಿತಿಗಾಗಿ 2 ಕ್ಷೇತ್ರಗಳ ಜವಾಬ್ದಾರಿ ಮಹತ್ವದ್ದಾಗಿದೆ ಎಂದು ಹೇಳಿದರು. ಒಂದು ತಿಂಗಳ 10ರಿಂದ 15,000 ಬಂದ್ರೆ ದೊಡ್ಡದು. ಅನಿವಾರ್ಯ ಏನೇನೋ ಸ್ಕೀಮ್ಗಳಿದ್ರು ಕೂಡ ಒಂದು 35,000 40,000 ದಾಟು ಬಹಳ ಕಷ್ಟ ಆಗಿರ್ತದೆ. ಆ ನಿಟ್ಟಿನಲ್ಲಿ ಇವತ್ತು ಏನೇನೋ ಮಾಡ್ಕೊಂಡು ಸಂಸಾರ ಸಾಕೊಂಡು ಮಕ್ಕಳನ್ನ ಸಾಕೊಂಡು ಇವತ್ತು ಎಲ್ಲ ಒಂದು ರಂಗದಲ್ಲೂ ಕೂಡ ಅವರು ಕೂಡ ನಾವು ಒಂದು ಅಂಗ ಅಂತೇಳಿ ತಿಳ್ಕೊಂಡು ಸೇವೆ ಮಾಡ್ತಾ ಇರುವಂತ ನಮ್ಮ ಪತ್ರಿಕಾ ಸನ್ಮಿತರಿಗೆ ಒಂದು ಭವನ ಬೇಕು. ಭವನ ಅದಕ್ಕಿಂತ ಒಂದು ಅನುಭವ ಮಂಟಪ. ಆ ಮಂಟಪದಲ್ಲಿ ಸಾಕಷ್ಟು ಚಿಂತನೆಗಳನ್ನ ಮಾಡಿ ಸಮಾಜಕ್ಕೆ ತಿದ್ದುವಂತ ವ್ಯವಸ್ಥೆಗಳು ನಮ್ಮ ಈ ಪತ್ರಿಕಾ ಭವನದಿಂದ ಆಗ್ಬೇಕು ಅಂತೇಳಿ ದೊಡ್ಡ ಕನಸನ್ನ ಇಟ್ಕೊಂಡು ಮೊನ್ನೆ ಅರಸೀಕೆರೆಯಲ್ಲಿ ನಾವು ಒಂದು ಪ್ರಾರಂಭ ಮಾಡಿದ್ವಿ. ಅಲ್ಲಿನ ಶಾಸಕರಾಗಿ ನಮ್ಮ ಪತ್ರಿಕಾ ಭವನಕ್ಕೆ ಶಂಕುಸ್ಥಾಪನೆ ಮಾಡಿ ಅಲ್ಲಿ ಆಶ್ವಾಸನೆ ಕೊಡ್ತಿದ್ದಂಗೆ ಅವ್ರು ಮಿನಿಸ್ಟರ್ ಆದರು. ನಮ್ಮ ಬಂದಣ್ಣವ್ರಿಗೆ ಮಿನಿಸ್ಟರ್ ಆಗ್ಬೇಕು ಅಂತ ಏನು ಆಸೆ ಇಲ್ಲ. ಆಸೆ ಇದ್ರು ಅಲ್ಲ ಹೇಳ್ತೀನಿ ಕೇಳಿ ಪೂರ್ಣ ಆಗ್ಬೇಕಲ್ಲ. ಯಾರೇ ಆಗಿದ್ರು ರಾಜಕಾರಣ ವೇದಿಕೆ ಮೇಲೆ ಇದ್ದವ್ರು ಎಲ್ಲರೂ ಒಂದಲ್ಲ ಒಂದು ರೀತಿ ಆಸೆ ಇಟ್ಕೊಂಡಿದ್ರು ಕೂಡ ಭಗವಂತ ಕೊಟ್ಟಂತ ಅವಕಾಶಗಳನ್ನ ಯಾವ ರೀತಿಯಲ್ಲಿ ಅದು ಸದುಪಯೋಗ ಮಾಡಿಕೊಡ್ತಾರೆ ಅದಕ್ಕೆ ಪ್ರತಿಫಲ ಸಿಗ್ತಾ ಹೋಗ್ತದೆ. ಆ ನಿಟ್ಟಿನಲ್ಲಿ ಇವತ್ತು ಏನು ಪತ್ರಿಕಾ ಭವನಕ್ಕೆ ನಮ್ಮ ಸಹಕಾರ ಏನು ಅಗತ್ಯ ಇದೆ, ಹಿಂದೆನೂ ಕೂಡ ಈ ಒಂದು ಸ್ಥಳವನ್ನ ನಿಗದಿ ಮಾಡಿಕೊಟ್ಟಿದ್ದಾರೆ. ಅವತ್ತು ಕೂಡ ಒಂದಷ್ಟು ಹಣವನ್ನ ನಾವು ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಈಗ ಕೂಡ ನಾವು ಕೂಡ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾನು ಪೂರಕವಾಗಿ ಈ ಪತ್ರಿಕಾ ಭವನ ಒಂದು ಅನುಭವ ಮಂಟಪವನ್ನು ಕಟ್ಟಲಿಕ್ಕೆ ನಾನು ಒಂದು ನೆರವನ್ನ ನೀಡ್ತೀನಿ ಅಂತೇಳಿ ನಮ್ಮ ಸ್ಥಳೀಯ ಶಾಸಕರು ಆದಂತಹ ಎ ಮಂಜಣ್ಣವರು ಆದಿಯಾಗಿ ಶ್ರೀಧರ್ಗೌಡರು ಕೂಡ ಒಂದಷ್ಟು ಮಾತುಗಳನ್ನ ಆಡಿದ್ದಾರೆ. ಎಲ್ಲರ ಸಹಕಾರ ಇದೆ. ಅದು ನಮ್ಮ ಕೆಂಚೇಗೌಡರು, ನಮ್ಮ ಶಿವಾನಂದವರು
ಅವ್ರು ಹೇಳೋದೇನಂದ್ರೆ, ನಾವು ಓದಂಥ ಸಂದರ್ಭದಲ್ಲಿ ಸ್ವಲ್ಪ ಇದಾಗ್ಬೋದು, ನಾವು ಮಂಜಣ್ಣ ಮೊದಲೇ ಹೇಳಿದ್ರಲ್ಲ, ಒಬ್ಬ ಕೇಳುವಂಥ ಸ್ವಭಾವ ನಮ್ಮವ್ರಿಗಿಲ್ಲ ಅಂತೇಳಿ. ಅದಕ್ಕೋಸ್ಕರ ಅದು ಯಾವ ನಿಟ್ಟಿನಲ್ಲಿ ಚೆನ್ನಾಗಿ ಒಂದು ಅನುಭವ ಮಂಟಪ ಬೇಗನೆ ಆಗಬೇಕು. ಇವತ್ತು ಶಂಕುಸ್ಥಾಪನೆ ಆಗಿದೆ, ಅದೇನು ದೊಡ್ಡದೇನಲ್ಲ. 5-6 ತಿಂಗಳಲ್ಲಿ 7-8 ತಿಂಗಳಲ್ಲಿ ಇದು ಉದ್ಘಾಟನೆ ಆಗುವಂಥ ಕಾರ್ಯಕ್ರಮ ಆಗಬೇಕು. ತಾಲೂಕಿನ ಅಧ್ಯಕ್ಷ ಕೂಡ ಮಂಜಣ್ಣವ್ರಿಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಆ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಗುರುಗಳು ಕೂಡ ಜಗದ್ಗುರುಗಳು ಬರಬೇಕು ಅಂತೇಳಿ ಅಪೇಕ್ಷೆಯನ್ನು ಪಟ್ಟಿದ್ದಾರೆ. ಎಲ್ಲರನ್ನು ಕರೆಸ್ಕೊಂಡು ಜಗದ್ಗುರುಗಳನ್ನ, ಎಲ್ಲ ಧರ್ಮದ ಸಮುದಾಯದ ಗುರುಗಳನ್ನ ಕರೆಸಿ ಆದಷ್ಟು ನಮ್ಮ ಅರಕಲಗೂಡು ತಾಲೂಕಿನಲ್ಲಿ ನಾವು ಕೂಡ ಉದ್ಘಾಟನೆ ಮಾಡಿ ಆ ಪತ್ರಿಕಾ ಭವನದಲ್ಲಿ, ಯಾಕಂದ್ರೆ ಎಲ್ಲ ಕಡೆ ಇವತ್ತು ಇಷ್ಟೆಲ್ಲ ಸಮಾಜ ಮುಂದುವರೆದು ಕೂಡ ಇಷ್ಟೆಲ್ಲ ಸರ್ಕಾರಗಳು ಬಂದಿದ್ರು ಕೂಡ ಒಂದು ಪತ್ರಕರ್ತರಿಗೆ ಭವನಗಳು ಇಲ್ಲ ಅನ್ನೋಂಥ ಸಂದರ್ಭದಲ್ಲಿ ಬಹಳಷ್ಟು ನೋವಾಗ್ತದೆ. ಆದರೆ ಅದಕ್ಕೆ ಪೂರಕವಾದಂಥ ವಾತಾವರಣ ಇವತ್ತು ಸೃಷ್ಟಿಯಾಗಿದೆ. ಅದಕ್ಕೆಲ್ಲರ ಒಂದು ಸಹಕಾರ, ಪ್ರೀತಿ, ವಿಶ್ವಾಸ ಇದೆ. ಹೆಚ್ಚಿನ ರೀತಿಯಲ್ಲಿ ನಮ್ಮ ಶಾಸಕರಾದಂತಹ ಎ ಮಂಜಣ್ಣವರ ಮೇಲೆ ಜಾಸ್ತಿ ನಿರೀಕ್ಷೆಯನ್ನು ನಮ್ಮ ತಾಲೂಕಿನ, ನಮ್ಮ ಜಿಲ್ಲೆಯ, ನಮ್ಮ ರಾಜ್ಯದ ಅಧ್ಯಕ್ಷ 3 ಜನ ಇಟ್ಕೊಂಡಿದ್ದಾರೆ. ಜೊತೆಯಲ್ಲಿ ಮದನಗೌಡರ ಆದಿಯಾಗಿ ಪ್ರಮೋದ್ ಅವರು ಅವ್ರ ಜೊತೆ ಇದ್ಕೊಂಡು ಸಾಕಷ್ಟು ಬೇಗನೆ ಆಗಲಿ ಅಂತೇಳಿ ಅವ್ರ ಜೊತೆ, ಯಾಕಂದ್ರೆ ಒಂದು ಕೆಲಸ ಆಗಬೇಕಾದ್ರೆ ಬಹಳ ಮುಖ್ಯ ಆಗ್ತದೆ. ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷ ಶಿವಾನಂದ ತಗಡೂರು, ಮದನ್ ಗೌಡ, ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷ ಪಿ ಶಿವಕುಮಾರ್, ಜೆಆರ್ ಕೆಂಚೇಗೌಡ, ಕೆಪಿಎಸ್ ಪ್ರಮೋದ್, ಎಂಟಿ ಕೃಷ್ಣೇಗೌಡ, ರವಿ ನಾಕಲಗೂಡು, ಪಿಬಿ ವಿರೂಪಾಕ್ಷ, ಬೆಳವಾಡಿ ಪ್ರಕಾಶ್, ಕುಶ್ವಾಂತ್, ಹರೀಶ್, ಜಿ ಪ್ರಕಾಶ್ ಸೇರಿದಂತೆ ಪತ್ರಕರ್ತರು, ವಿವಿಧ ಸಂಘಟನೆಗಳ ಮುಖಂಡರು ಹಾಗೂ ಗಣ್ಯರು ಉಪಸ್ಥಿತರಿದ್ದರು. ಅರಣ್ಯದೊಳಗೆ ಕಳ್ಳ ಬೇಟೆಗಾರರ ವಿರುದ್ಧ ನಡೆದ ಶೂಟೌಟ್ನಲ್ಲಿ 3 ಮೃತಪಟ್ಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹನ್ನೂರಿನಲ್ಲಿ ಮೃತರ ಕುಟುಂಬಸ್ಥರು ಹಾಗೂ ಸಾರ್ವಜನಿಕರು ಇಡೀ ರಾತ್ರಿ ರಸ್ತೆ ತಡೆದು ಪ್ರತಿಭಟನೆ ನಡೆಸಿದ್ದಾರೆ. ಭಾನುವಾರ ಬೆಳಗ್ಗೆಯೂ ಪ್ರತಿಭಟನೆ ಮುಂದುವರೆದಿದ್ದು, ಈ ಪ್ರಕರಣ ಜಿಲ್ಲಾಡಳಿತ ಹಾಗೂ ಸರ್ಕಾರಕ್ಕೆ ತಲೆನೋವಾಗಿ ಪರಿಣಮಿಸಿದೆ. ಪ್ರತಿಭಟನಾಕಾರರು ಶೂಟೌಟ್ಗೆ ಆದೇಶ ನೀಡಿದವರು ಯಾರು ಎಂಬುದನ್ನು ಬಹಿರಂಗಪಡಿಸಬೇಕು. ಗುಂಡಿನ ದಾಳಿ ನಡೆಸಿದ 7 ಮಂದಿ ಅರಣ್ಯ ಇಲಾಖೆ ಸಿಬ್ಬಂದಿಯನ್ನು ತಕ್ಷಣ ಅಮಾನತುಗೊಳಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಜೊತೆಗೆ ಮೃತರ ಕುಟುಂಬಗಳಿಗೆ ಸೂಕ್ತ ಪರಿಹಾರ ಘೋಷಿಸಿ ಉನ್ನತ ಮಟ್ಟದ ತನಿಖೆಗೆ ಆದೇಶಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ಈ ಎಲ್ಲ ಬೇಡಿಕೆಗಳನ್ನು ಈಡೇರಿಸುವವರೆಗೆ ಮೃತದೇಹಗಳ ಮರಣೋತ್ತರ ಪರೀಕ್ಷೆಗೆ ಅವಕಾಶ ನೀಡುವುದಿಲ್ಲ ಎಂದು ಕುಟುಂಬಸ್ಥರು ಪಟ್ಟು ಹಿಡಿದಿದ್ದಾರೆ. ಪ್ರಕರಣದ ಹಿನ್ನೆಲೆಯಲ್ಲಿ ಹಾನೂರಿನಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತು ಕಲ್ಪಿಸಲಾಗಿದೆ. ಮಹಿಳೆಯರ ಆರ್ಥಿಕ ಸಬಲೀಕರಣ ಹಾಗೂ ಸ್ವಾವಲಂಬನೆಗೆ ಸರ್ಕಾರ ಬದ್ಧವಾಗಿದೆ ಎಂದು ನಗರಾಭಿವೃದ್ಧಿ ಸಚಿವರಾದ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರು ತಿಳಿಸಿದ್ದಾರೆ. ನಗರದ ಬಾಬು ಜಗಜೀವನ್ ರಾಮ್ ಸಭಾಂಗಣದಲ್ಲಿ ಕರ್ನಾಟಕ ಬೋವಿ ಅಭಿವೃದ್ಧಿ ನಿಗಮದ ವತಿಯಿಂದ ಆಯೋಜಿಸಲಾಗಿದ್ದ ಪರಿಶಿಷ್ಟ ಜಾತಿ ಬೋವಿ ಜನಾಂಗದ ನಿರುದ್ಯೋಗಿ ಯುವತಿಯರಿಗೆ ಉಚಿತ ಟೈಲರಿಂಗ್ ಯಂತ್ರೋಪಕರಣ ವಿತರಣಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಫಲಾನುಭವಿಗಳಿಗೆ ಸವಲತ್ತುಗಳನ್ನು ವಿತರಿಸಿ ಮಾತನಾಡಿದ ಅವರು, ನಿಗಮದ ವತಿಯಿಂದ ನೀಡಲಾಗುತ್ತಿರುವ ಇಂತಹ ಸ್ವಯಂ ಉದ್ಯೋಗ ಪ್ರೋತ್ಸಾಹಕ ಕಾರ್ಯಕ್ರಮಗಳು ಸಮಾಜದ ಹಿಂದುಳಿದ ವರ್ಗದ ಮಹಿಳೆಯರ ಜೀವನ ಮಟ್ಟವನ್ನು ಸುಧಾರಿಸಲು ನೆರವಾಗಲಿವೆ. ಪ್ರತಿಯೊಬ್ಬ ಮಹಿಳೆಯೂ ಆರ್ಥಿಕವಾಗಿ ಸ್ವಾವಲಂಬಿಯಾಗಲು ಇಂತಹ ಜನಪರ ಯೋಜನೆಗಳು ಮತ್ತಷ್ಟು ಶಕ್ತಿ ತುಂಬಲಿವೆ ಎಂದು ಹೇಳಿದರು. ಇದೀಗ ಜಾಹೀರಾತು. ವರಮಹಾಲಕ್ಷ್ಮಿ ಹಬ್ಬದ ಶುಭ ಹಾರೈಕೆಗಳು.
ನಿಮ್ಮ ನೆಚ್ಚಿನ ವಿಜಯ್ ಸಿಲ್ವರ್ ಪ್ಯಾಲೇಸ್ ನಲ್ಲಿ ಆರಂಭವಾಗಿದೆ ಹಬ್ಬದ ವಿಶೇಷ ಕೊಡುಗೆಗಳು, ವಿಶೇಷ ಆಫರ್ಗಳು. ಬೆಳ್ಳಿಯ ವಸ್ತುಗಳ ಮೇಲೆ ಮೇಕಿಂಗ್ ಚಾರ್ಜಸ್ ಇಲ್ಲ. ಬೆಳ್ಳಿ ಆಭರಣಗಳ ಮೇಲೆ 10% ಡಿಸ್ಕೌಂಟ್. ಆಫರ್ ದಿನಾಂಕ ಆಗಸ್ಟ್ 10 ರಿಂದ ಆಗಸ್ಟ್ 21, 2026. ನಿಮ್ಮ ಪೂಜೆ ಮತ್ತು ಆಚರಣೆಗೆ ಮೆರುಗು ನೀಡಲು ನಮ್ಮಲ್ಲಿ ಲಭ್ಯವಿದೆ ಅತ್ಯಾಕರ್ಷಕ ಬೆಳ್ಳಿ ಆಭರಣಗಳು, ಶ್ರೇಷ್ಠ ಬೆಳ್ಳಿಯ ಪೂಜಾ ಸಾಮಗ್ರಿಗಳು, ಸುಂದರವಾದ ಉಡುಗೊರೆ ವಸ್ತುಗಳು ಹಾಗೂ ನೂತನ ವಿನ್ಯಾಸದ ಸಿಲ್ವರ್ ವೇರ್. ನಿಮ್ಮ ಹಬ್ಬದ ಆಚರಣೆಯನ್ನ ಇನ್ನಷ್ಟು ಪ್ರಕಾಶಮಾನವಾಗಿಸಲು ಹಿಂದೆ ಭೇಟಿ ನೀಡಿ. ವಿಳಾಸ ವಿಜಯ್ ಸಿಲ್ವರ್ ಪ್ಯಾಲೇಸ್, ಸುಭಾಷ್ ಸ್ಕ್ವೇರ್, ದೇವಗಿರಿ ಸರ್ಕಲ್, ಹಾಸನ. ಮೊಬೈಲ್ 9060133333. ಅಜ್ಜಿಯ ಅಡುಗೆ ಅವಳ ಕೈ ರುಚಿಯೊಳಗೆ ನಿಮ್ಮ ಮನೆ ಅಡುಗೆಗೆ ನೈಜ ರುಚಿ ಬೇಕಾದರೆ ಕಲ್ಪ ತೆಂಗಿನೆಣ್ಣೆ. ನನ್ನ ಆರೋಗ್ಯ, ಸೌಂದರ್ಯ ಮತ್ತು ಶಕ್ತಿಯ ರಹಸ್ಯ ಕಲ್ಪ ತೆಂಗಿನೆಣ್ಣೆ. ಪ್ರತಿ ಹನಿಯಲ್ಲೂ ಶುದ್ಧತೆಯನ್ನು ಅನುಭವಿಸಿ. ಕಲ್ಪ ತೆಂಗಿನೆಣ್ಣೆ, ಇದು ಕ್ಯಾಂಪ್ಕೋ ಉತ್ಪನ್ನ. ಭೀಮಾ ಆಗಸ್ಟ್ 10 ರಿಂದ 30ರವರೆಗೆ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸಿಕೊಳ್ಳುತ್ತಿದ್ದು, ಹಬ್ಬದ ಸಂಭ್ರಮದಷ್ಟೇ ಪ್ರಕಾಶಮಾನವಾಗಿ ಹೊಳೆಯುವ ವಿಶೇಷ ಕೊಡುಗೆಗಳನ್ನು ಗ್ರಾಹಕರಿಗಾಗಿ ನೀಡುತ್ತಿದೆ. ಚಿನ್ನದ ಮೇಲೆ ಪ್ರತಿ ಗ್ರಾಮ್ಗೆ 1,000 ರೂಪಾಯಿವರೆಗೆ ರಿಯಾಯಿತಿ. ವಜ್ರಾಭರಣಗಳ ಮೇಲೆ ಪ್ರತಿ ಗ್ರಾಮ್ಗೆ 1,000 ರೂಪಾಯಿ ಫ್ಲಾಟ್ ರಿಯಾಯಿತಿ ಹಾಗೂ ಪ್ರತಿ 50 ಗ್ರಾಂ ಬೆಳ್ಳಿಯ ಖರೀದಿಗೆ 1,000 ರೂಪಾಯಿ ರಿಯಾಯಿತಿ ಪಡೆಯಿರಿ. ಹಳೆಯ ಚಿನ್ನದ ವಿನಿಮಯದ ಮೇಲೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ. ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್, ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ. ಮೆಡಿಕಲ್ ಅಂದರೆ ಎಕ್ಸೆಲ್, ಎಕ್ಸೆಲ್ ಅಂದ್ರೆ ಮೆಡಿಕಲ್. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ. ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್, ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ. ಮೆಡಿಕಲ್ ಅಂದರೆ ಎಕ್ಸೆಲ್, ಎಕ್ಸೆಲ್ ಅಂದ್ರೆ ಮೆಡಿಕಲ್. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ. ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್, ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ. ಮೆಡಿಕಲ್ ಅಂದರೆ ಎಕ್ಸೆಲ್, ಎಕ್ಸೆಲ್ ಅಂದ್ರೆ ಮೆಡಿಕಲ್. ಮತ್ತೊಮ್ಮೆ ಅಮೋಘ ವಾರ್ತೆಗೆ ಸ್ವಾಗತ. ಶ್ರೀ ಶಕ್ತಿ ಯೋಗ ಕೇಂದ್ರದ ವತಿಯಿಂದ ಹಾಸನದಲ್ಲಿ 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಸಂಭ್ರಮದಲ್ಲಿ ಆಚರಿಸಲಾಯಿತು. ನಗರದಲ್ಲಿ ಅನೇಕ ವರ್ಷಗಳಿಂದ ಯೋಗ ತರಬೇತಿಗೆ ಹೆಸರು ಪಡೆದಿರುವ ಶ್ರೀ ಶಕ್ತಿ ಯೋಗ ಕೇಂದ್ರದಿಂದ ಇಂದು 80ನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ರಂಗೋಲಿ ಸ್ಪರ್ಧೆಯನ್ನು ಆಯೋಜನೆ ಮಾಡಲಾಗಿತ್ತು. ಸಂಘದ ಸದಸ್ಯರುಗಳು ಅತಿ ಉತ್ಸಾಹದಿಂದ ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿ ವಿನೂತನ ರಂಗೋಲಿಗಳನ್ನು ಬಿಡಿಸುವ ಮೂಲಕ ಪ್ರಶಂಸೆಗೆ ಪಾತ್ರರಾದರು. ಕಾರ್ಯಕ್ರಮದಲ್ಲಿ ಶ್ರೀಮತಿ ನೇತ್ರಾವತಿ, ಶ್ರೀಮತಿ ವನಮಾಲಾ ಮತ್ತು ಯೋಗ ಕೇಂದ್ರದ ಎಲ್ಲ ಸದಸ್ಯರುಗಳು ಹಾಜರಾಗಿದ್ದರು.
ಪ್ರಕೃತಿ, ಪರಿಸರ ಹಾಗೂ ಮಾನವನ ನಡುವಿನ ಅವಿನಾಭಾವ ಸಂಬಂಧವನ್ನು ವಿಭಿನ್ನ ಕಲಾತ್ಮಕ ದೃಷ್ಟಿಕೋನದಲ್ಲಿ ಕಟ್ಟಿಕೊಡುವ ಮೂಲಕ ಯುವ ಚಿತ್ರ ಕಲಾವಿದ ಕೃಷ್ಣಾಚಾರಿ ಅವರು ತಮ್ಮದೇ ಆದ ಕಲಾಭಾಷೆಯನ್ನು ರೂಪಿಸಿಕೊಂಡಿದ್ದಾರೆ. ಇಂದು ನಿರ್ಮಲಾ ಕಲಾಶಾಲೆಯ ನಿವೃತ್ತ ಪ್ರಾಚಾರ್ಯ RC ಕಾರದಕಟ್ಟಿ ಅಭಿಪ್ರಾಯಪಟ್ಟರು. ಕಲಾವಿದ ಕೃಷ್ಣಾಚಾರಿ ಅವರ ಏಕವ್ಯಕ್ತಿ ಚಿತ್ರಕಲಾ ಪ್ರದರ್ಶನವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಕೃಷ್ಣಾಚಾರಿ ಅವರ ಕಲಾಕೃತಿಗಳು ಕೇವಲ ಕಣ್ಣಿಗೆ ಕಾಣುವ ದೃಶ್ಯಗಳನ್ನು ಚಿತ್ರಿಸುವುದಕ್ಕೆ ಸೀಮಿತವಾಗಿಲ್ಲ. ಅವುಗಳ ಹಿಂದೆ ಪರಿಸರದ ಬಗ್ಗೆ ಕಾಳಜಿ, ಪ್ರಕೃತಿಯ ಸೂಕ್ಷ್ಮತೆಯನ್ನು ಗ್ರಹಿಸುವ ಮನಸ್ಸು ಹಾಗೂ ಮನುಷ್ಯ ಮತ್ತು ಪ್ರಕೃತಿಯ ನಡುವಿನ ಸಂಬಂಧವನ್ನು ಪ್ರಶ್ನಿಸುವ ಚಿಂತನೆಯೂ ಅಡಗಿದೆ. ಇದೇ ಅವರ ಕಲಾ ಪ್ರಯೋಗದ ವಿಶೇಷತೆ. ಕಲಾ ಅಭ್ಯಾಸದಲ್ಲಿ ಕೃಷ್ಣಾಚಾರಿ ಅವರು ಸಾಂಪ್ರದಾಯಿಕ ಮಾಧ್ಯಮಗಳ ಜೊತೆಗೆ ನೈಸರ್ಗಿಕ ವಸ್ತುಗಳು ಸೇರಿದಂತೆ ವಿವಿಧ ವಸ್ತುಗಳನ್ನು ಸೃಜನಾತ್ಮಕವಾಗಿ ಬಳಸಿಕೊಂಡು ತಮ್ಮ ಕಲ್ಪನೆಗಳಿಗೆ ರೂಪ ನೀಡಿದ್ದಾರೆ. ಒಂದೇ ರೀತಿಯ ತಂತ್ರಕ್ಕೆ ಸೀಮಿತವಾಗದೆ ವಿಭಿನ್ನ ಮಾಧ್ಯಮಗಳೊಂದಿಗೆ ಪ್ರಯೋಗ ನಡೆಸಿರುವುದು ಅವರ ಕಲಾಕೃತಿಗಳಿಗೆ ವೈವಿಧ್ಯತೆ ನೀಡಿದೆ. ಈ ಏಕವ್ಯಕ್ತಿ ಪ್ರದರ್ಶನದಲ್ಲಿ ವಿವಿಧ ಹಂತಗಳಲ್ಲಿ ಅವರು ರಚಿಸಿರುವ ಕಲಾಕೃತಿಗಳನ್ನು ಪ್ರದರ್ಶಿಸಲಾಗಿದ್ದು, ಪ್ರತಿಯೊಂದು ಕಲಾಕೃತಿಯು ನೋಡುಗರಲ್ಲಿ ವಿಭಿನ್ನ ಭಾವನೆ ಮತ್ತು ಚಿಂತನೆಯನ್ನು ಮೂಡಿಸುವ ಸಾಮರ್ಥ್ಯ ಹೊಂದಿದೆ. ಪ್ರಶಸ್ತಿ ಪಡೆದಿರುವ ಹೆಮ್ಮೆಯ ಕಲಾಕೃತಿಗಳು ಪ್ರದರ್ಶನದಲ್ಲಿರುವುದು ವಿಶೇಷವಾಗಿದೆ ಎಂದು ತಿಳಿಸಿದರು. ಇವರ ಒಂದು ಕಲಾಕೃತಿಗಳು ತುಂಬಾ ವೈವಿಧ್ಯಮಯವಾಗಿದ್ದಾವೆ. ಅಮೂರ್ತಾಕಾರದ ಚಿತ್ರಕಲಾಕೃತಿಗಳು, ಆಬ್ಸ್ಟ್ರಾಕ್ಟ್ ಪೇಂಟಿಂಗ್ ಅಂತ ನಾವು ಹೇಳ್ತೇವೆ. ಇದು ಅವರು ಯಾವ ಒಂದು ಕಲಾಕೃತಿಗೂ ಶೀರ್ಷಿಕೆ ನೀಡಿಲ್ಲ. ಶೀರ್ಷಿಕೆ ಏನಂದರೆ, ನಿಂತು ನಾವು ಕಲಾರಾಧಕರ ಕಲಾಪ್ರಿಯರು ಅದನ್ನು ವೀಕ್ಷಣೆ ಮಾಡಿ ನೋಡ್ತಾ ಇದ್ದಾರೆ. ಒಂದೊಂದು ಬಗೆಯ ಶೀರ್ಷಿಕೆ, ಒಂದೊಂದು ಬಗೆಯ ಸೌಂದರ್ಯ, ಒಂದೊಂದು ಬಗೆಯ ಸಂತೋಷ ನಮಗೆ ಆ ಕಲಾಕೃತಿಗಳ ಮೂಲಕ ದೊರೀತಾವೆ. ಅಮೂರ್ತಾಕಾರದ ಚಿತ್ರಕಲೆ ಆಗಲಿ, ಪ್ರಿಂಟ್ ಮೇಕಿಂಗ್ ಚಿತ್ರಕಲೆ ಆಗಲಿ, ವಿಶೇಷವಾಗಿ ಇಲ್ಲಿ ಲಲಿತಕಲಾ ಅಕಾಡೆಮಿ ಅವಾರ್ಡ್ ಆಗಿರ್ತಕ್ಕಂಥ ಒಂದು ವಿಶೇಷವಾದ ಒಂದು ಕಲಾಕೃತಿಯನ್ನು ಇಲ್ಲಿ ಪ್ರದರ್ಶನಕ್ಕಿಟ್ಟಿದ್ದಾರೆ. ನೋಡೋದಕ್ಕದು ಮಣ್ಣು, ಬೇರೆ ಬೇರೆ ಕೆಲವು ಪಿಗ್ಮೆಂಟು, ಕಾಳು ಕಡಿ ಇಂಥವೆಲ್ಲ ಬಳಸ್ಕೊಂಡು ತುಂಬ ಸುಂದರವಾಗಿ ಮೂಡಿ ಬಂದಿದೆ. ಈ ಕಲಾಕೃತಿ ಕರ್ನಾಟಕ ಲಲಿತಕಲಾ ಅಕಾಡೆಮಿಯ ಒಂದು ಅವಾರ್ಡ್ ಆಗಿರುವಂಥ ಹೆಮ್ಮೆಯ ಕಲಾಕೃತಿ ತಮ್ಮೆಲ್ಲರ ಮುಂದೆ ಒಂದು ಪ್ರದರ್ಶನಕ್ಕಿಟ್ಟಿದ್ದಾರೆ. ಮೊದಲು ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ಚಿತ್ರಕಲಾವಿದ BS ದೇಸಾಯಿ, M ನಟರಾಜು, HS ಮಂಜುನಾಥ್, DYCP ಬಾಲರಾಜು, MV ಶಿವರಾಮ್ ಸೇರಿದಂತೆ ಕಲಾವಿದರು, ಕಲಾಸಕ್ತರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ಸ್ಕಾಲರ್ ಶಾಲೆಯಲ್ಲಿ 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಧ್ವಜಾರೋಹಣ ನೆರವೇರಿಸಿದ ಭಾರತೀಯ ಸೇನೆಯ ಹೆಮ್ಮೆಯ ಸುಪುತ್ರ ನಿವೃತ್ತ ಸುಬೇದಾರ್ ಸೋಮಶೇಖರ್ ಅವರು ಮಾತನಾಡಿ, ತಮ್ಮ ಬಾಲ್ಯದ ಸ್ವಾತಂತ್ರ್ಯ ದಿನಗಳನ್ನು ಮೆಲುಕು ಹಾಕುತ್ತಾ ದೇಶ ಸೇವೆಯೇ ಈಶ ಸೇವೆ, ಸೇನೆಗೆ ಸೇರುವರ ಮೂಲಕ ಈ ದೇಶಕ್ಕೆ ಸೇವೆ ಸಲ್ಲಿಸಬೇಕು, ಈ ದಿನದ ಮೌಲ್ಯ ಹಾಗೂ ಸ್ವಾತಂತ್ರ್ಯದ ನಿಜವಾದ ಅರ್ಥವನ್ನು ಅರಿಯಬೇಕು ಎಂದು ದೇಶಭಕ್ತಿ ಗೀತೆ, ಗಾಯನ ಹಾಗೂ ವಿವಿಧ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಂದ ಸ್ಕಾಲರ್ ಶಾಲೆಯ ವಿದ್ಯಾರ್ಥಿಗಳು ದೇಶಪ್ರೇಮ ಸಾರಿದರು. ಸ್ವಾತಂತ್ರ್ಯಕ್ಕಾಗಿ ಪ್ರಾಣ ತೆತ್ತ ಮಹನೀಯರ ವೇಷಭೂಷಣಗಳನ್ನು ಧರಿಸುವುದರ ಮೂಲಕ ಪುಟಾಣಿ ವಿದ್ಯಾರ್ಥಿಗಳು ಪೋಷಕರ ಮೆಚ್ಚುಗೆಗೆ ಪಾತ್ರರಾದರು. ಈ ಕಾರ್ಯಕ್ರಮದಲ್ಲಿ ಶಾಲೆಯ ಆಡಳಿತಾಧಿಕಾರಿಗಳಾದ ಡಾಕ್ಟರ್ HN ಚಂದ್ರಶೇಖರ್ ಅವರು ವಿದ್ಯಾರ್ಥಿಗಳಿಗೆ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭ ಕೋರಿ ಮಕ್ಕಳು ಈ ದಿನದ ಮಹತ್ವವನ್ನು ಅರಿಯಬೇಕೆಂದರು. ಈ ಕಾರ್ಯಕ್ರಮದಲ್ಲಿ ಶಾಲೆಯ ಸಂಸ್ಥಾಪಕರಾದ ಲಕ್ಷ್ಮೀನಾಗರಾಜು, ಕಾರ್ಯದರ್ಶಿಗಳಾದ ಮಮತಾ ಚಂದ್ರಶೇಖರ್, ಮುಖ್ಯೋಪಾಧ್ಯಾಯರಾದ ಸಂಧ್ಯಾ ಹಾಗೂ ಶಾಲೆಯ ಬೋಧಕ ಹಾಗೂ ಬೋಧಕೇತರ ವೃಂದದವರು ಉಪಸ್ಥಿತರಿದ್ದರು. ಮತ್ತೊಮ್ಮೆ ಮುಖ್ಯಾಂಶಗಳು. ವಾಲ್ಮೀಕಿ ನಾಯಕ ಚಾರಿಟೇಬಲ್ ಟ್ರಸ್ಟ್ ಸಮುದಾಯದ ಅಭಿವೃದ್ಧಿಗೆ ಪರಿಣಾಮಕಾರಿ ವೇದಿಕೆಯಾಗಲಿ, ಸಚಿವ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆ. ಮಹಿಳೆಯೊಂದಿಗೆ ಸ್ವಾಮೀಜಿ ಅಸಭ್ಯ ವರ್ತನೆ, ತಮ್ಮೇನಹಳ್ಳಿ ಮಠದ ಸ್ವಾಮೀಜಿಗೆ ಜನರಿಂದ ಬಿತ್ತು ಗುಸ್ಸ. ಮತ್ತು ಅರಕಲಗೂಡಿನಲ್ಲಿ ತಾಲೂಕು ಪತ್ರಕರ್ತರ ಭವನ ನಿರ್ಮಾಣ ಕಾಮಗಾರಿ ಭೂಮಿ ಪೂಜೆ ನೆರವೇರಿಸಿದ ಮಾಜಿ ಸಚಿವ ಎ ಮಂಜು. ಮುಂದಿನ ವಾರ್ತಾ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು.